150 ಕೊಠಡಿ 800 ಕೋಟಿ ಮೌಲ್ಯದ ಅರಮನೆ ತಾಜ್ ಮಹಲ್ಗೆ ಪೈಪೋಟಿ ನೀಡುತ್ತೆ ಸೈಫ್ ಅಲಿ ಖಾನ್ ಬಂಗಲೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆಯಾಗಿದೆ, ಅದು ಕೂಡ ಅವರ ಮನೆಯಲ್ಲೇ ಅನ್ನೋದು ಶಾಕಿಂಗ್ ವಿಚಾರ. ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿದಿದ್ದಾರೆ. 6ಕ್ಕೂ ಹೆಚ್ಚು ಬಾರಿ ಸೈಫ್ ಅಲಿ ಖಾನ್ಗೆ ಇರಿದಿದ್ದಾರೆ. ಸದ್ಯಕ್ಕೆ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಪಟೌಡಿ ರಾಜ್ಕುಮಾರ ಸೈಫ್ ಅಲಿ ಖಾನ್ ಅವರ ಅರಮನೆ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಸೈಫ್ ಅಲಿ ಖಾನ್ ಅವರ ಪಟೌಡಿ ಅರಮನೆಯನ್ನ ಇಬ್ರಾಹಿಂ ಕೋಟಿ ಎಂದು ಕರೀತಾರೆ. ಪಟೌಡಿ ಅರಮನೆ ಮುಂಬೈನಲ್ಲಿದೆ ಎಂದು ಹಲವರು ಭಾವಿಸುತ್ತಾರೆ, ಆದರೆ ಅದು ತಪ್ಪು. ಪಟೌಡಿ ಅರಮನೆ ಹರಿಯಾಣದಲ್ಲಿದೆ. ನಟನ ಈ ಮನೆ ಅರಮನೆಗಿಂತ ಕಡಿಮೆಯಿಲ್ಲ. ಈ ಅರಮನೆಯ ಬೆಲೆ 800 ಕೋಟಿ ರೂಪಾಯಿ. ಪಟೌಡಿ ಅರಮನೆಯು 10 ಎಕರೆಗಳಷ್ಟು ವಿಸ್ತಾರವಾಗಿದೆ, ಜೊತೆಗೆ ಎಲ್ಲಾ ಸೌಲಭ್ಯಗಳನ್ನು ಹೊಂದಿದೆ. ಅರಮನೆಯ ವಿನ್ಯಾಸವು ವಿಶೇಷವಾಗಿದೆ. ವರ್ಷಗಳಷ್ಟು ಹಳೆಯದಾದ ಈ ಅರಮನೆಯಲ್ಲಿ ಮೊಘಲ್ ವಾಸ್ತು ಶೈಲಿಯನ್ನು ಸಹ ಕಾಣಬಹುದು. ಒಂದು ಕಾಲದಲ್ಲಿ ಪಟೌಡಿ ಕುಟುಂಬ ಈ ಮನೆಯಲ್ಲಿ ವಾಸವಾಗಿತ್ತು. ಇಲ್ಲಿ ಸೈಫ್ ತಂದೆ ಮನ್ಸೂರ್ ಅಲಿ ಖಾನ್ ವಾಸವಾಗಿದ್ರು. ಎಂದಿಗೂ ಸಹ ಸೈಫ್ ಅಲಿ ತನ್ನ ಕುಟುಂಬದೊಂದಿಗೆ ಆಗಾಗ ಈ ಮನೆಗೆ ಸಮಾರಂಭಗಳು ಮತ್ತು ಸ್ಥಳಗಳಿಗೆ ಭೇಟಿ ನೀಡುತ್ತಿರುತ್ತಾರೆ. ಪಟೌಡಿ ಅರಮನೆಯ ನಿರ್ಮಾಣವು 1900ರಲ್ಲಿ ಪ್ರಾರಂಭವಾಯಿತು. ಇದನ್ನ ಬ್ರಿಟಿಷ್ ವಾಸ್ತುಶಿಲ್ಪಿ ರಾಬರ್ಟ್ ಟಾರ್ ರಸೆಲ್ ಮತ್ತು ಆಸ್ಟ್ರೇಲಿಯಾದ ವಾಸ್ತುಶಿಲ್ಪಿ ಕಾರ್ಲ್ ಮೋಲ್ಜ್ ವಾನ್ ಹಂಚ್ ವಿನ್ಯಾಸಗೊಳಿಸಿದ್ದಾರೆ. ಈ ಐಷಾರಾಮಿ ಅರಮನೆಯಲ್ಲಿ 1, 2 ಅಲ್ಲ, ಬರೋಬ್ಬರಿ 150 ಕೊಠಡಿಗಳನ್ನು ಹೊಂದಿದೆ. 7 ಮಲಗುವ ಕೋಣೆಗಳು, 7 ಡ್ರೆಸ್ಸಿಂಗ್ ಕೊಠಡಿಗಳು ಮತ್ತು 7 ಬಿಲಿಯರ್ಡ್ ಕೊಠಡಿಗಳನ್ನು ಸಹ ಹೊಂದಿದೆ. ಡ್ರಾಯಿಂಗ್ ರೂಮ್ ಮತ್ತು ಡೈನಿಂಗ್ ರೂಮ್ ಕೂಡ ಇದ್ದು ಇದರ ಸೌಂದರ್ಯ ಗಮನ ಸೆಳೆಯುತ್ತೆ. ಈ ಅರಮನೆಯಲ್ಲಿ ಶೂಟಿಂಗ್ ಕೂಡ ಮಾಡಲಾಗಿದೆ. ತಾಂಡವ್ ಸರಣಿ, ವೀರ್ ಝರಾ ಮತ್ತು ಆನಿಮಲ್ನಂತಹ ಅನೇಕ ಚಿತ್ರಗಳನ್ನು ಸಹ ಚಿತ್ರೀಕರಿಸಲಾಗಿದೆ. ಅವರ ಅರಮನೆ ತುಂಬಾ ರಾಜಕೀಯವಾಗಿದೆ ಎಂದು ಸ್ವತಃ ಸೈಫ್ ಹೇಳಿಕೊಂಡಿದ್ರು. ಇಲ್ಲಿ ನಿಂತಿರುವವರು ರಾಜರಂತೆ ಕಾಣುತ್ತಾರೆ. ಇದು ತೈಮೂರ್ ಅಲಿ ಖಾನ್ ಅವರ ಮೊದಲ ಹುಟ್ಟುಹಬ್ಬದ ಪಾರ್ಟಿಯಾಗಿರಲಿ ಅಥವಾ ಕರೀನಾ ಅವರ ಜನ್ಮದಿನವಾಗಿರಲಿ, ಇಡೀ ಕುಟುಂಬವು ಈ ಅರಮನೆಯಲ್ಲಿ ಒಟ್ಟಿಗೆ ಸಮಯ ಕಳೆಯುತ್ತದೆ. ಇದೇ ಅಲ್ಲದೆ ಅರಮನೆಯಲ್ಲಿ ತೈಮೂರ್ ಅಲಿ ಖಾನ್ ಮೊದಲ ಹುಟ್ಟುಹಬ್ಬವನ್ನು ಆಚರಿಸಲಾಗಿತ್ತು. ಇಡೀ ಕುಟುಂಬ ಇಲ್ಲಿಗೆ ಬಂದು ಕಾಲ ಕಳೆಯುತ್ತೆ. ದಾಳಿಯ ನಂತರ ಸೈಫ್ ಅಲಿ ಖಾನ್ ಅವರ ಅಭಿಮಾನಿಗಳು ನಟನ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ. ಸೈಫ್ಗೆ ಸಂಬಂಧಿಸಿದ ಹಲವು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ. ಪೊಲೀಸರು ಈ ಬಗ್ಗೆ ತನಿಖೆಯನ್ನ ನಡೆಸುತ್ತಿದ್ದಾರೆ.